ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ PCPSI, STA, FDA, PDO, KS ಸೇರಿದಂತೆ ಎಲ್ಲ ಪರೀಕ್ಷೆಗಳಿಗೆ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ನ ಟಾಪಿಕ್ ಆಫ್ ದ ಡೇಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಟಾಪಿಕ್ಕು ಗಗನಯಾನ. ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಶುಭಾಂಶು ಶುಕ್ಲಾ ಏನು ಇತ್ತೀಚೆಗೆ ಗಗನಯಾನವನ್ನು ಕೈಗೊಂಡಿದ್ರಲ್ಲ, ಅವರು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಭೂಮಿಗೆ ಮರಳಿದ್ದಾರೆ. ಹಾಗಾಗಿ ಈ ಟಾಪಿಕನ್ನು ತೆಗೆದುಕೊಂಡಿದ್ದೇನೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಎಲ್ಲ ಪರೀಕ್ಷೆಗಳಿಗೆ ಅತಿ ಪ್ರಮುಖವಾದಂಥ ಟಾಪಿಕ್ ಆಗುತ್ತೆ. ಅಂಬರದಿಂದ ಧರೆಗೆ ಮರಳಿದ ಶುಭಾಂಶು ಟೀಮ್. ಭಾರತದ ಪಾಲಿಗಿದು ಶುಭ ಮಂಗಳವಾರ. ಆಕ್ಸಿಯಂ 4 ಯೋಜನೆಯಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದ ಭಾರತೀಯ ಶುಭಾಂಶು ಶುಕ್ಲಾ ಒಳಗೊಂಡಿದ್ದ 4 ಗಗನಯಾನಿಗಳ ತಂಡ 18 ದಿನಗಳ ಬಾಹ್ಯಾಕಾಶ ವಾಸ್ತವ್ಯವನ್ನು ಮುಗಿಸಿ ಮಂಗಳವಾರ ಯಶಸ್ವಿಯಾಗಿ ಭುವಿಗಿಳಿದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಸಾಧನೆಯೊಂದಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬಂದ ಭಾರತದ ಮೊದಲ ಗಗನಯಾನಿ ಎಂಬ ಸಾಧನೆಯನ್ನು ತಮ್ಮ ಹೆಸರಿಗೆ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಬರೆದುಕೊಂಡಿದ್ದಾರೆ. ಇದಲ್ಲದೆ ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ಸಜ್ಜಾಗುತ್ತಿರುವಂತಹ ಇಸ್ರೋಗೆ ಶುಭಾಂಶು ಅವರ ಸಾಧನೆ ಆತ್ಮವಿಶ್ವಾಸವನ್ನು ತಂದಿದೆ. ಈ ಒಂದು ಸಾಧನೆಗೆ ಮಾನ್ಯ ನರೇಂದ್ರ ಮೋದಿಯವರು ಶುಭಾಂಶು ಶುಕ್ಲಾ ಅವರ ಸಮರ್ಪಣೆ, ಧೈರ್ಯ, ಸಾಧನೆ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿಯಾಗಿದೆ ಅಂತ ಹೇಳಿ ಹಾಡಿ ಹೋಗಲಿದ್ದಾರೆ. ಹಾಗಾದರೆ ಈ ಒಂದು ಗಗನಯಾನ ಭಾರತಕ್ಕೆ ಏಕೆ ಮಹತ್ವ ಅನ್ನೋದನ್ನು ನೋಡೋದಾದರೆ, ಇದು ಜಾಗತಿಕ ವಾಣಿಜ್ಯದ ವಲಯಕ್ಕೆ ಸಂಯೋಜನೆ ಮಾಡುತ್ತೆ ಭಾರತವನ್ನು. ಜೊತೆಗೆ ಭವಿಷ್ಯದ ಜಂಟಿ ಯೋಜನೆ ಕೈಗೊಳ್ಳಲು ಪೂರಕವಾಗಿದೆ. ತಂತ್ರಜ್ಞಾನ ವರ್ಗ, ವಾಣಿಜ್ಯ ಅವಕಾಶ ಹೆಚ್ಚಳಕ್ಕೆ ಅವಕಾಶ ಕೊಡುತ್ತೆ. ಬಾಹ್ಯಾಕಾಶ ಉದ್ಯಮದಲ್ಲಿ ಹೂಡಿಕೆಗೆ ಆಕರ್ಷಣೆ ಕೊಡುತ್ತೆ. ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶದ ಒಂದು ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸುತ್ತೆ. ಹಾಗಾದರೆ ಈ ಆಕ್ಸಿಯಂನ ಗುರಿ ಏನು ಅನ್ನೋದಾದರೆ, ಆಕ್ಸಿಯಂ 4ನ ಗುರಿ ಏನು ಅನ್ನೋದಾದರೆ, ಭಾರತ ಹಾಗೂ ಅಮೆರಿಕದ ಜಂಟಿ ಯೋಜನೆಯಾಗಿದೆ. ಇದು ಸ್ವತಂತ್ರವಾಗಿ ಗಗನಯಾತ್ರೆ ನಡೆಸುವಂತಹ ಉದ್ದೇಶ ಹೊಂದಿದೆ. ಶುಕ್ಲಾ ತಂಡದ ಅನುಭವ ಸಂಗ್ರಹಿಸುವ ಲೆಕ್ಕ ಮಾಡುತ್ತೆ. ಜೊತೆಗೆ ಮಾನವ ಸಹಿತ ಯಾನಕ್ಕೆ ಅನುಭವ ಬಳಕೆ ಮಾಡಲಾಗುತ್ತೆ ಈ ಒಂದು ಪ್ರಯೋಗದಿಂದ. ಇನ್ನು 2026 ಭಾರತದ ಕನಸು ನನಸಾಗಿಸುವಂತಹ ಗುರಿ ಇದೆ. 2040 ಚಂದ್ರಯಾನಕ್ಕೂ ಇದು ಸಹಕಾರಿಯಾಗಲಿದೆ ಅನ್ನುವಂತಹ ಒಂದು ಉಪಯೋಗ ಇದರಿಂದ ಸಿಗುತ್ತೆ. ಹಾಗೆಯೇ ಇಸ್ರೋ ಯೋಜನೆಗೆ ಅನುಕೂಲ ಏನಾಗುತ್ತೆ ಈ ಗಗನಯಾನದಿಂದ ಅನ್ನೋದಾದರೆ, ಶುಭಾಂಶು ಶುಕ್ಲಾ ಒಬ್ಬರೇ ಪ್ರಮುಖ 7 ವೈಜ್ಞಾನಿಕ ಪರೀಕ್ಷೆಯನ್ನು ನಡೆಸಿದ್ದಾರೆ. ಈ ಪರೀಕ್ಷೆಗಳು ಇಸ್ರೋದ ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳಿಗೆ ಉಪಯೋಗವಾಗಲಿದೆ. ಶುಭಾಂಶು ಬಾಹ್ಯಾಕಾಶ ನಿಲ್ದಾಣದ ಒಂದು ಕಾರ್ಯಾಚರಿಸುವಂತಹ ರೀತಿ, ನಿತ್ಯದ ಬೆಳವಣಿಗೆಗಳನ್ನು ಗಮನಿಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅಂದರೆ ಮೆಂತೆಕಾಳು ಅಥವಾ ಇತರ ಒಂದು ತರಕಾರಿ ಅಥವಾ ಇತರ ಸಸ್ಯಗಳನ್ನು ಬೆಳೆಸುವಂಥ ಪ್ರಯತ್ನವನ್ನು ಬಾಹ್ಯಾಕಾಶದಲ್ಲಿ ಮಾಡಿದ್ರಲ್ಲ, ಆ ಎಲ್ಲ ಪ್ರಯೋಗಗಳು ಇಸ್ರೋದ ಮುಂದಿನ ಯೋಜನೆಗಳಿಗೆ ಅನುಕೂಲ ಆಗಲಿದೆ ಎನ್ನುವಂತಹ ಒಂದು ಪ್ರಯೋಜನ ಈ ಗಗನಯಾನದಿಂದ ದೊರೆಯುತ್ತೆ. ಹಾಗೆಯೇ ಈ ಗಗನಯಾನಕ್ಕೆ ಸಿದ್ಧತೆ ಹೇಗೆ ಆಯಿತು ನಮ್ಮ ಭಾರತ ಅನ್ನೋದಾದರೆ, ಗಗನಯಾನಕ್ಕಾಗಿ 4 ಆಯ್ಕೆ ಮಾಡಿ ತರಬೇತಿ ನೀಡಲಾಗಿದೆ. 2019ರಲ್ಲಿ ಗ್ರೂಪ್ ಕ್ಯಾಪ್ಟನ್ಗಳಾದಂತಹ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ ಅವರನ್ನು ಆಯ್ಕೆ ಮಾಡಿ ಅವರಿಗೆ ರಷ್ಯಾದಲ್ಲಿ ತರಬೇತಿ ನೀಡಲಾಗಿದೆ. ಯಾನಕ್ಕಾಗಿ ಕ್ರ್ಯೂ ಕ್ಯಾಪ್ಸಲ್ ಸಿದ್ಧವಾಗಿದ್ದು 2025 ಡಿಸೆಂಬರ್ನಲ್ಲಿ ಮೊದಲ ಮಾನವರಹಿತ ಉಡಾವಣೆ ಯೋಜಿಸಲಾಗಿದೆ. ಇದರಲ್ಲಿ ಯೋಮಿತ್ರ ಎಂಬ ಹ್ಯುಮನಾಯ್ಡ್ ರೋಬೋಟ್ ಅಂತರಿಕ್ಷ ತೆರಳಲಿದೆ. 2 ಮತ್ತು 3ನೇ ಮಾನವರಹಿತ ಯಾನ 2026ರಲ್ಲಿ ನಡೆಯಲಿದೆ. ಇನ್ನು ಕ್ರ್ಯೂ ಕ್ಯಾಪ್ಸಲ್ನ ಪರೀಕ್ಷೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಪೂರ್ಣಗೊಂಡಿತ್ತು. ಸರ್ವಿಸ್ ಮಾಡ್ಯೂಲ್ ಪ್ರೊಪಲ್ಷನ್ ಸಿಸ್ಟಮ್ ಪರೀಕ್ಷೆಗಳು 2025 ಜುಲೈ 3ರಂದು ಪೂರ್ಣಗೊಂಡಿದೆ. ಗಗನಯಾನಕ್ಕಾಗಿ ಒಟ್ಟು 7,200ಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದ್ದು, ಇನ್ನು ಸುಮಾರು 3,000 ಪರೀಕ್ಷೆಗಳು ಬಾಕಿ ಇವೆ. ಹಾಗೆಯೇ ಕ್ರೂ ಎಸ್ಕೇಪ್ ಸಿಸ್ಟಮ್, ಲೈಫ್ ಸಪೋರ್ಟ್ ಸಿಸ್ಟಮ್, ರಿಕವರಿ ಕಾರ್ಯಾಚರಣೆಗಾಗಿ ಭಾರತೀಯ ನೌಕಾಪಡೆ ಜೊತೆ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಗಗನಯಾನಕ್ಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಗ್ರೌಂಡ್ ಸ್ಟೇಷನ್ ಬೆಂಬಲ ನೀಡುತ್ತಿದ್ದು, ರಷ್ಯಾದ ಗ್ಲಾವ್ ಕಾಸ್ಮೋಸ್ ಗಗನಯಾತ್ರಿಗಳು ತರಬೇತಿಯಲ್ಲಿ ಸಹಾಯ ಮಾಡಲಿದ್ದಾರೆ. ಹಾಗೆಯೇ ಈ ಒಂದು ಗಗನಯಾನಕ್ಕೆ
ಗ್ರೂಪ್ ಕ್ಯಾಪ್ಟನ್ಗಳಾದಂತಹ ಪ್ರಶಾಂತ್ ಬಿ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಒಂದು ಗಗನಯಾನ ಆಕ್ಸಿಯಂ 4ನ ಒಂದು ಅಡಿಯಲ್ಲಿ ಈಗಾಗಲೇ ಶುಭಾಂಶು ಶುಕ್ಲಾ ಮಾಡಿದ್ದಾರೆ. ಆನಂತರ ಈ ಮೂರು ಮತ್ತು ಏನು ಗಗನಯಾನಿಗಳು ಮತ್ತೆ ಗಗನಯಾನವನ್ನು ಮಾಡಲಿದ್ದಾರೆ. ಇದು ಇವತ್ತಿನ ಒಂದು ಟಾಪಿಕ್ ಆಗಿತ್ತು. ಇದು ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಅತಿ ಪ್ರಮುಖವಾದಂತಹ ಹೈ ಯೀಲ್ಡಿಂಗ್ ಟಾಪಿಕ್ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನು ನೋಡಿ ಕೊನೆಯವರೆಗೆ ನೋಟ್ ಮಾಡಿಟ್ಕೊಳ್ಳಿ. ಇದು ನಿಮ್ಮ ಪರೀಕ್ಷೆಗಳಿಗೆ ತುಂಬ ಅನುಕೂಲ ಆಗಲಿದೆ. ಇದು ಇವತ್ತಿನ ಒಂದು ವಿಷಯವಾಗಿತ್ತು. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.